ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದನ್ನು ಖಂಡಿಸಿ ಕನ್ನಡ ಸೇನೆ ಮತ್ತು ರೈತ ಸಂಘ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಹುರುಳಿಕಾಳು ತಿನ್ನುವ ಮೂಲಕ ಹಾಗೂ ಖಾಲಿ ಮಡಿಕೆ ಪ್ರದರ್ಶಿಸುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು. ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಎಚ್.ಸಿ. ಮಂಜುನಾಥ್ ಮಾತನಾಡಿ, ಕಾವೇರಿ ನೀರಿಗಾಗಿ ಕರ್ನಾಟಕ ಬಂದ್ ಮಾಡುತ್ತಿದ್ದೇವೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಮೇಕೆದಾಟು ಯೋಜನೆ ಪ್ರಾರಂಭಿಸಬೇಕೆಂದು ಆಗ್ರಹಿಸಿದರು. ಮುಖಂಡರುಗಳಾದ ಶಿವಳ್ಳಿ ಚಂದ್ರಶೇಖರ್, ಕರ್ನಾಟಕ ರಕ್ಷಣಾ ವೇದಿಕೆ ಎಚ್.ಡಿ. ಜಯರಾಮ್, ಸೌಭಾಗ್ಯ ಸೇರಿದಂತೆ ಹಲವರು ನೇತೃತ್ವ ವಹಿಸಿದ್ದರು. ನಂತರ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ಮೂಲಕ ತೆರೆದಿರುವ ಅಂಗಡಿಗಳನ್ನು ಬಂದ್ ಮಾಡಿಸಿದರು. ಇವತ್ತು ಪ್ರತಿಭಟನೆ ಮಾಡಬೇಕಾದಂತ ಪರಿಸ್ಥಿತಿಯನ್ನ ನಮ್ಮ ರಾಜಕಾರಣಿಗಳಿಂದ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಭಾಗ್ಯ ಕೊಟ್ಟ ರಾಜ್ಯ ಸರ್ಕಾರಕ್ಕೆ ಅವರು ತಿಂಚಿ ಯಾರಿಗಾರ ತಿಂಚಿ ಉಳ್ಳಿ ತಿಂಚಿ ಯಾರಿಗಾರ ಭಾಗ್ಯ ಕೊಟ್ಟ ಸರ್ಕಾರಕ್ಕೆ ಇಂದು ಕಾವೇರಿ ನದಿ ನೀರಿಗಾಗಿ ಕರ್ನಾಟಕ ಬಂಧನ ಮಾಡ್ತಾ ಇದ್ದೀವಿ. ರಾಜ್ಯದ ಮುಖ್ಯಮಂತ್ರಿಗಳೇ, ಕರ್ನಾಟಕದಲ್ಲಿ ಅದರಲ್ಲೂ ಮಂಡ್ಯದಲ್ಲಿ ವಿಶೇಷ ಸ್ವಯಂ ಪ್ರೇರಿತ ಬಂದ್ ಆಗಿದೆ. ರಾಜ್ಯದ ಜನ ಬಂದಿಗೆ ಸಹಕರಿಸಿದ್ದಾರೆ. ಮಂಡ್ಯದ ಎಲ್ಲ ವರ್ತಕರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳೇ, ನಮ್ಮ ನೀರು ನಮ್ಮ ಹಕ್ಕಿಗಾಗಿ ಬಂದಂತ ತಾವು ಮೇಕೆದಾಟು ಯೋಜನೆಯನ್ನ ಪ್ರಾರಂಭಿಸಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದೀವಿ. 10 TMC ನೀರು ತಮಿಳುನಾಡಿಗೆ ಹೋಗ್ತಾ ಇತ್ತು. ಆ ನೀರನ್ನ ಶೇಖರಣೆ ಮಾಡ್ಕೊಂಡಿದ್ರೆ ಮೇಕೆದಾಟು ಯೋಜನೆ ಆಗಿದ್ರೆ ಬೆಂಗಳೂರು ಮಹಾನಗರ, ರಾಮನಗರ ಜಿಲ್ಲೆಗಳಿಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ 3 ತಿಂಗಳು 4 ತಿಂಗಳು ನೀರಾಗ್ತಾ ಇತ್ತು. ಸಂಕಷ್ಟದಲ್ಲಿ ರೈತರು ಇದ್ದಾರೆ. ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಮರಗಾಲ ಇಲ್ಲದೆ ರೈತರು ಬಹಳಷ್ಟು ಸಂಕಟದ ಸ್ಥಿತಿಗೆ ಎದುರಾಗಿದೆ. ತಾವೇ ಸಚಿವ ಸಂಪುಟ ರಚನೆ ಮಾಡಿದ ನಂತರ ಮಂತ್ರಿಗಳನ್ನ ಈಗಾಗಲೇ ನೀವು ಬರಪೀಡಿತ ಪ್ರದೇಶಗಳಿಗೆ ವೀಕ್ಷಣೆ ಕಳಿಸಿದಿರಿ. ರೈತ ಆತ್ಮಹತ್ಯೆ ಮಾಡ್ಕೊಂತ ಜನಗಳ ಮನೆಗಳಿಗೆ ಸಾಂತ್ವನ ಹೇಳಿದಿರಿ. ರೈತ ಕಾಪಾಡಬೇಕಾದ ಜನಕ್ಕೆ ನಿಮ್ಮದೇ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ನೀರ್ ಬಿಟ್ಟಿಲ್ಲ, ಬಂದ್ ಮಾಡಬೇಡಿ, ಹೋರಾಟ ಮಾಡಬೇಡಿ ಅನ್ನೋ ಆಗ್ರಹ ಮಾಡಬೇಡಿ. ತಾವು ಮಹತ್ವದ ಯೋಜನೆ, ತಾವು ಕರೆ ಕೊಟ್ಟ ಸರ್ಕಾರ ಅಧಿಕಾರಕ್ಕೆ ಬಂದ ಯೋಜನೆ ಮೇಕೆದಾಟು ಯೋಜನೆಯನ್ನ ಪ್ರಾರಂಭಿಸಿ, ಕಳಸಾ ಬಂಡೂರಿ ಯೋಜನೆಯನ್ನ ಪ್ರಾರಂಭಿಸಿ, ಕನ್ನಡಿಗರಿಗೆ ಉದ್ಯೋಗ ಕೊಡಿ, ಮಹತ್ವದ ಯೋಜನೆ ಜಿಲ್ಲೆಗಳ ಅಭಿವೃದ್ಧಿ ಕಡೆ ಗಮನ ಹರಿಸಿ ಅನ್ನುವಂತ ಆಗ್ರಹವನ್ನ ಹೋರಾಟದ ಮೂಲಕ ಮಂಡ್ಯ ಬಂದ್ ಯಶಸ್ವಿ ಆಗ್ತಾ ಇದೆ. ಹಾಗಾಗಿ ಹೋರಾಟದ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ.
ಮಾತ್ರ ಹಾಕಿ ಸರ್. ರೈತರ ಪರ ಇಲ್ಲ ಸರ್. ದಯಮಾಡಿ ಹಾಕಿ ಸರ್.